ಟಿವಿಕೆ ಜೊತೆ ಮೈತ್ರಿ ವದಂತಿಗಳಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತೆರೆ ಎಳೆದಿದ್ದಾರೆ. ನಾಯಕ ವಿಜಯ್ ಜೊತೆ ಮೈತ್ರಿ ಬಗ್ಗೆ ಯಾವುದೇ ಮಾತುಕತೆ ನಡೆದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಮಾಧ್ಯಮವೊಂದಕ್ಕೆ ಸಂದರ್ಶನದ ವೇಳೆ ಪಕ್ಕಾ ಕ್ಲಾರಿಟಿ ಕೊಟ್ಟಿದ್ದಾರೆ. ತಮಿಳುನಾಡಿನಲ್ಲಿ ಮೈತ್ರಿ ಪಕ್ಷಗಳೇ ಹೆಚ್ಚಿನ ಜವಾಬ್ದಾರಿಯನ್ನ ಹೊತ್ತಿವೆ. ಎಐಎಡಿಎಂಕೆ ಹಿರಿಯ ಅಣ್ಣನಂತೆ ಕಾರ್ಯನಿರ್ವಹಿಸುತ್ತಿದೆ ಹಾಗೂ ಎಐಎಡಿಎಂಕೆ ಜೊತೆ ನಾವು ನಿರಂತರವಾಗಿ ನಿಕಟವಾಗಿ ಕೆಲಸ ಮಾಡುತ್ತಿದ್ದೇವೆ. ತಮಿಳುನಾಡಿನಲ್ಲಿ ಡಿಎಂಕೆ ವಿರುದ್ಧದ ಅಲೆ ಸ್ಪಷ್ಟವಾಗಿ ಕಾಣುತ್ತಿದೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ದ್ವೇಷ ರಾಜಕೀಯ ಮಾಡುತ್ತಿರುವ ಡಿಎಂಕೆಯನ್ನ ಸೋಲಿಸಿ ಮೈತ್ರಿ ಸರ್ಕಾರ ರಚನೆ ಆಗಲಿದೆ. ಟಿವಿಕೆ ನಮ್ಮ ಮೈತ್ರಿಗೆ ಸೇರಿದ್ರೆ ಡಿಎಂಕೆ ವಿರುದ್ಧ ಬಲವಾದ ರಾಜಕೀಯ ವ್ಯವಸ್ಥೆಯನ್ನ ನಿರ್ಮಿಸಬಹುದು ಅಂತ ಅಮಿತ್ ಶಾ ಅಭಿಪ್ರಾಯಪಟ್ಟಿದ್ದಾರೆ. ಇನ್ನು ಬಿಜೆಪಿ ಟಿವಿಕೆ ಮೈತ್ರಿ ವಿಚಾರದ ಬಗ್ಗೆಯೂ ಈಗಾಗಲೇ ದಳಪತಿ ವಿಜಯ್ ಕೂಡ ಸ್ಪಷ್ಟನೆ ನೀಡಿದ್ರು. ಜಾತ್ಯತೀತ ಸಾಮಾಜಿಕ ನ್ಯಾಯ ತತ್ವಗಳ ಕುರಿತು ತಮ್ಮ ಪಕ್ಷದ ನಿಲುವಿನಲ್ಲಿ ಯಾವುದೇ ರಾಜಿ ಇಲ್ಲ ಎಂದಿದ್ದು, ಮೈತ್ರಿಕೂಟಕ್ಕೆ ಸೇರುವ ಬಗ್ಗೆ ಕೇಳಿ ಬರುತ್ತಿರುವ ಊಹಾಪೋಹಗಳನ್ನ ತಳ್ಳಿ ಹಾಕಿದ್ರು. ನಾವು ರಾಜಕೀಯಕ್ಕೆ ಪ್ರವೇಶಿಸಿದ ದಿನದಿಂದಲೂ ನಮ್ಮ ಬಗ್ಗೆ ಅನೇಕ ವದಂತಿಗಳು ಹರಡುತ್ತಿವೆ. ಆದರೆ ನಾನು ಯಾವುದೇ ತಂಡಕ್ಕೆ ಸೇರಿದವನಲ್ಲ, ನಾನು ಜನರಿಗೆ ಸೇರಿದವನು. ಇದು ಜನರ ತಂಡ ಎಂದು ದಳಪತಿ ವಿಜಯ್ ಹೇಳಿದ್ರು. ಈ ಬೆನ್ನಲ್ಲೇ ಅಮಿತ್ ಶಾ ಕೂಡ ಸ್ಪಷ್ಟೀಕರಣ ಕೊಟ್ಟಿದ್ದು ಮುಂದಿನ ವಿದ್ಯಮಾನಗಳ ಬಗ್ಗೆ ಭಾರಿ ಕುತೂಹಲ ಮೂಡಿಸಿದೆ.